ಈ KPSC ಇದೆಯಲ್ಲ, ಪರೀಕ್ಷಾ ಪ್ರಾಧಿಕಾರ, KPSC ಕರ್ಮಕಾಂಡಗಳು ಅಂತಲೇ ಯಾವಾಗಲೂ ಫೇಮಸ್ಸು. ಯಾಕೆಂದರೆ ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಆಗ್ತಾನೇ ಇರುತ್ತೆ. ಮೊನ್ನೆ ಕೂಡ KPSC ಹಗರಣದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ಒಂದೋ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಪ್ರಿಂಟ್ ಮಾಡಲ್ಲ, ಅಥವಾ ಅಲ್ಲಿರ್ತಕ್ಕಂಥ ಬರೀ ದೋಷಪೂರಿತವಾದಂತಹ ಪ್ರಶ್ನೆಗಳು, ಇದೆಲ್ಲವನ್ನು ನೋಡಿ KPSC ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಮರವನ್ನೇ ಸಾರ್ಬಿಟ್ಟಿದ್ರು. ಇವತ್ತು ಕನ್ನಡಿಗರಿಗೆ ಯಾಕ್ರಿ ಅನ್ಯಾಯ ಮಾಡ್ತೀರಾ ಉದ್ಯೋಗ ಕೊಡೋ ವಿಚಾರದಲ್ಲಿ KPSC ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಇವತ್ತು ದೊಡ್ಡ ಮಟ್ಟದಲ್ಲಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಲೇ ಕರವೇ ಕಾರ್ಯಕರ್ತರು ಸೇರಿದರು. ಯಾವ ಪ್ರಮಾಣದಲ್ಲಿ ಅಂತಂದರೆ ಪೊಲೀಸರಿಗೂ ಒಂದು ಕ್ಷಣ ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ. ಕರವೇ ಕಾರ್ಯಕರ್ತರನ್ನ ಕೊನೆಗೂ ಪೊಲೀಸರು ವಶಕ್ಕೆ ಪಡಿತಾರೆ. ದೊಡ್ಡ ಮಟ್ಟದಲ್ಲಿ ಮುತ್ತಿಗೆ ಹಾಕೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಇವರ ತಾಳ್ಮೆ ಮಿತಿಮೀರಿಬಿಟ್ಟಿದೆ. ಹಾಗಾಗಿ ಇವರು ಇವತ್ತು ಕರವೇ ಕಾರ್ಯಕರ್ತರು ಹೋಗಿದ್ದು. ಕರವೇ ಕಾರ್ಯಕರ್ತರನ್ನ ಕೊನೆಗೆ ಪೊಲೀಸರು ವಶಕ್ಕೆ ಪಡಿಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಯಿತು. KPSC ಪರೀಕ್ಷೆಯಲ್ಲಿ ಅನ್ಯಾಯದ ಆರೋಪ, ಬರೀ ಅನ್ಯಾಯನೇ ಮಾಡ್ಕೊಂಬಂದಿದ್ದಾರೆ ಇವರು. ಇದನ್ನು ಸೂಪರ್ಸೀಡ್ ಮಾಡಿಬಿಡಬೇಕು, ಅತ್ಲಾಗೆ ಹೊಸದಾಗಿ ಯಾವುದಾದ್ರೂ ಒಂದು ಇದನ್ನು ರಚನೆ ಮಾಡಬೇಕು ಮಂಡಳಿಯನ್ನು ಅಂತಂದ್ಬಿಟ್ಟು ಸರ್ಕಾರದ ವಿರುದ್ಧ ಕೂಡ ಸಿಡಿದಿದ್ದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು. ಸರ್ಕಾರದಿಂದನೇ ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು, KPSCಯಿಂದನೇ ಈ ಥರ ಆಗ್ತಾ ಇರ್ತಕ್ಕಂಥದ್ದು. KPSC ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನ ವಿಫಲವಾಯಿತು. ಅಷ್ಟರಲ್ಲಿ ಪೊಲೀಸರು ಈ ಎಲ್ಲ ಕಾರ್ಯಕರ್ತರನ್ನ ಇವತ್ತು ವಶಕ್ಕೆ ಪಡ್ಕೊಂಡ್ರು. ಇಲ್ಲ ಅಂತಂದರೆ ದೊಡ್ಡ ಹಂಗಾಮನೇ ನಡೆದು ಹೋಗ್ತಾ ಇತ್ತು. ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರಿಗೆ ಕೊನೆಗೆ ದಿಗ್ಬಂಧನವನ್ನು ಹಾಕುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಿತ್ತು. ಹಾಗಾದರೆ ಯಾಕೆ ಇಷ್ಟೆಲ್ಲ ಆಯಿತು? ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹಾಗಾಗಿನೇ ಅಲ್ಲಿ ನಿಮಗೇನಂತೂ ಪರಿಸ್ಥಿತಿ ಒಂದು ಹಂತಕ್ಕೆ ತಿಳಿಯಾಯಿತು, ಇಲ್ಲಾಂದರೆ ಕಷ್ಟ ಆಗ್ತಾ ಇತ್ತು. ಹಾಗಾದರೆ ಇವತ್ತು ಏನೇನು ನಡೀತು ಅಂತ ನೋಡೋಣ ಬನ್ನಿ. KPSC ವಿರುದ್ಧ ಮುಂದುವರೆದ ಕರವೇ ಸಮರ. KPSC ಕಚೇರಿಗೆ ಮುತ್ತಿಗೆ ಯತ್ನ, ಹೈಡ್ರಾಮಾ. ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು. KPSC ಪರೀಕ್ಷೆಯ ಎಡವಟ್ಟಿನ ಸಂಬಂಧ KPSC ಆಡಳಿತ ಮಂಡಳಿ ವಿರುದ್ಧ ಮತ್ತೆ ಕರವೇ ನಾರಾಯಣಗೌಡ ಬಣ ಸಿಡಿದೆದ್ದಿದೆ. ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂಥೇಳಿ ಇವತ್ತು ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಪೊಲೀಸರು ಮತ್ತು ಕರವೇ ಕಾರ್ಯಕರ್ತರ ನಡುವೆ ಕೆಲ ಹೊತ್ತು ತಳ್ಳಾಟ ನೂಕಾಟವೇ ನಡೆದು ಹೋಗಿದೆ. ಹೌದು, KPSC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ತಪ್ಪು ಮರುಕಳಿಸ್ತಾ ಇರುವ ಪರಿಣಾಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂಥೇಳಿ ಕಳೆದ 4 ದಿನದ ಹಿಂದೆ ಕರವೇ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸಿತು. ಅವತ್ತು ನಾರಾಯಣಗೌಡ ನೇತೃತ್ವದ ನಿಯೋಗದ ಜೊತೆಗೆ ಮಾತುಕತೆ ನಡೆಸಿದ CM 2 ದಿನಗಳ ಸಮಯಾವಕಾಶವನ್ನು ಕೇಳಿದ್ರು. ಆದರೆ 2 ದಿನ ಕಳೆದ ಬಳಿಕವೂ ಕೂಡ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಇವತ್ತು ನೂರಾರು ಕರವೇ ಕಾರ್ಯಕರ್ತರು KPSC ಕಚೇರಿಯ ಮುತ್ತಿಗೆಗೆ ಯತ್ನಿಸಿದ್ರು. ಬೇರೆ ದಿಕ್ಕುಗಳಿಂದ ಮುತ್ತಿಗೆಗೆ ಯತ್ನಿಸಿದ್ರು. ಆದರೆ ಅಷ್ಟ ದಿಕ್ಕುಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ದಿಗ್ಬಂಧನ ಹಾಕಿದ ಪೊಲೀಸರು ಮುತ್ತಿಗೆಗೆ ಅವಕಾಶವನ್ನು ಕೊಡದೆ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದ್ರು. ಈ ವೇಳೆ ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಕಿಡಿಕಾರಿದ್ರು. ಕೇಸಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತಪ್ಪು ಕೊಟ್ಟು 2 ಬಾರಿ ಪರೀಕ್ಷೆ ನಡೆಸಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿರುವಂತಹ KPSC ವಿರುದ್ಧ ನಮ್ಮ ಅಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡಿದ್ದೇವೆ. ಆದರೆ ಈ ಸರ್ಕಾರ ಬಂಧಿಸೋದ್ರ ಮೂಲಕ ಹೋರಾಟವನ್ನು ಹತ್ತಿಕ್ತಾ ಇದೆ. ನಮ್ಮ ಹೋರಾಟವನ್ನ ಪೊಲೀಸರು ಹತ್ತಿಕ್ಕಿದ್ದಾರೆ. ನಾವು KPSC ನುಗ್ತೀವಿ, KPSC ಧ್ವಂಸ ಮಾಡ್ತೀವಿ, ರಾಷ್ಟ್ರಪತಿಗೆ ಹತ್ತಾಕೊಟ್ಟಿದೆ. ಇವತ್ತು ನಮ್ಮನ್ನ ಪೊಲೀಸರು ಇಟ್ಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕಿರಬಹುದು, ಮತ್ತೊಂದಿನ ನುಗ್ತೀವಿ. ಅತ್ತ ಮಹಿಳಾ ಪ್ರತಿಭಟನಾಕಾರರೊಬ್ಬರು ಪೊಲೀಸರ ಕಣ್ತಪ್ಪಿಸಿ KPSC ಕಚೇರಿಗೆ ನುಗ್ಗಲು ಯತ್ನಿಸಿದ ಘಟನೆ ಕೂಡ ನಡೆಯಿತು. ಈ ವೇಳೆ ಮಹಿಳಾ ಹೋರಾಟಗಾರ್ತಿಯನ್ನ ಪೊಲೀಸರು ತಡೆಯಲು ಹರಸಾಹಸ ಪಡಬೇಕಾಯಿತು. ಬಳಿಕ ಹೆಚ್ಚುವರಿ ಮಹಿಳಾ ಪೊಲೀಸರ ಸಹಾಯದಿಂದ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಯಿತು. ಇನ್ನು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಚಾಲುಕ್ಯ ಸರ್ಕಲ್ ಮಾರ್ಗದಿಂದ CID ಕಡೆಗೆ ಸಾಗುವ ಮಾರ್ಗದ ಮಧ್ಯೆ ಕೆಲ ಹೊತ್ತು ರಸ್ತೆಯನ್ನ ತಡೆ ಮಾಡಿದ ಪರಿಣಾಮ ವಾಹನ ಸವಾರರು ಪರದಾಡಬೇಕಾಯಿತು. ರಸ್ತೆ ತುಂಬ ಹೊರಳಾಡಿ ವಾಹನ ಸಂಚಾರಕ್ಕೆ ಪ್ರತಿಭಟನಾಕಾರರು ತಡೆ ಒಡ್ಡಿದ್ದರ ಪರಿಣಾಮ ಸವಾರರು ರಸ್ತೆಯಲ್ಲಿ ನಿಲ್ಲಬೇಕಾದಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ನೋಡಿ, ಇದು ಹಿಟ್ಲರ್ ರಾಜಕೀಯ ಆಗಿದೆ. ಪೊಲೀಸರು ಕೂಡ ನಮ್ ಜೊತೆ ಸ್ಪಂದಿಸ್ತಾ ಇಲ್ಲ. ನಾವು ಕನ್ನಡದ ಮಕ್ಕಳಿಗೋಸ್ಕರ ಹೋರಾಟ ಮಾಡಕ್ ಬಂದಿದೀವಿ ಸ್ವಾಮಿ. ನೋಡಿದ್ರೆ ನಮ್ಮನ್ನ ಇನ್ನೂ ಪ್ರತಿಭಟನೆ ಮಾಡಿಲ್ಲ. ಅಷ್ಟು ಬೇಗ ನಮ್ಮನ್ನ ಈ ರೀತಿ ಒಳ್ಳೆ ಪ್ರಾಣಿಗಳ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ನೋಡಿ, ಹೋರಾಟ ಮಾಡಕ್ಕೂ ಬಿಡ್ತಾ ಇಲ್ಲ. ಖಂಡಿತವಾಗೂ ಇದು ಇಷ್ಟಕ್ಕೆ ನಿಲ್ಲಲ್ಲ. ಇನ್ನಷ್ಟು ಉಗ್ರವಾದ ಹೋರಾಟಕ್ಕೆ ಕರವೇ ನಾರಾಯಣಗೌಡರ ತಂಡ ರೆಡಿ ಆಗುತ್ತೆ. ಇದರಿಂದ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಹೋರಾಟ ಮಾಡ್ತೀವಿ. ಒಟ್ಟಾರೆ ಪದೇ KPSC ಪ್ರಶ್ನೆ ಪತ್ರಿಕೆಗಳ ವಿಚಾರವಾಗಿ ತಪ್ಪುಗಳು ಮರುಕಳಿಸ್ತಾ ಇದೆ. ಆದರೆ ಸರ್ಕಾರ ಗಂಭೀರ ನಿರ್ಧಾರಗಳನ್ನು ಕೈಗೊಳ್ಳದೇ ಇರೋದು ಹೋರಾಟಗಾರರು ವಿದ್ಯಾರ್ಥಿಗಳನ್ನ ಕೆರಳಿಸಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸುತ್ತಾ ಕಾದ್ ನೋಡಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.